ನಮಸ್ಕಾರ ಸ್ನೇಹಿತರೆ, ನಾನು ನಟರಾಜ್ ಮೈಸಂದ್ರ. ನಿಮಗೆಲ್ಲರಿಗೂ ವಾಣಿಜ್ಯ ರಂಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಚಾರ ಈ ದಿನ ನಡೆದಂತಹ ಬಜೆಟ್ ಮಂಡನೆಯಲ್ಲಿ ಆದಾಯ ತೆರಿಗೆಯಲ್ಲಿ ಆದಂತಹ ಮುಖ್ಯ ಬದಲಾವಣೆಗಳನ್ನು ನೋಡೋಣ. ಮೊದಲನೇದಾಗಿ ಕೋಆಪರೇಟಿವ್ ಸೊಸೈಟಿನಲ್ಲಿ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಅದನ್ನು 15%ಗೆ ಇಳಿಸಿದ್ದಾರೆ. ಮೊದಲು 18.5% ಇತ್ತು, ಇವಾಗ ಅದನ್ನು 15%ಗೆ ಇಳಿಸಿದ್ದಾರೆ. ಮತ್ತು ಸರ್ಚಾರ್ಜ್ ಅಂದರೆ ಯಾರ್ದು ಟೋಟಲ್ ಇನ್ಕಮ್ 1 crore-ಇಂದ 10 crore ಒಳಗಡೆ ಇರುತ್ತೆ ಅವ್ರಿಗೆ 12%ಇಂದ 7% ಇಳಿಸಿದ್ದಾರೆ. ಇನ್ನು ಮಿಕ್ದವ್ರಿಗೆಲ್ಲ 12% ಇರುತ್ತೆ. ನೆಕ್ಸ್ಟ್ NPS, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಕಂಟ್ರಿಬ್ಯೂಷನ್, ಅದರಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಲಿಮಿಟ್ ಏನು ಮಾಡಿದ್ದಾರೆ, 10%ಇಂದ 14% ಇನ್ಕ್ರೀಸ್ ಮಾಡಿದ್ದಾರೆ. ಅದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ. ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗೆ ಆಲ್ರೆಡಿ 14% ಇರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗೆ ಅವ್ರಿಗೂ ಇವ್ರಿಗೂ ಮ್ಯಾಚ್ ಮಾಡಲಿಕ್ಕೋಸ್ಕರ, ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಈ ಥರ ಒಂದು ಸ್ಕೀಮ್ನ ತೊಗೊಂಬಂದಿದ್ದಾರೆ. ನೆಕ್ಸ್ಟ್ ಇನ್ಸೆಂಟಿವ್ ಫಾರ್ ಸ್ಟಾರ್ಟಪ್ಸ್. ಇನ್ಸೆಂಟಿವ್ಸ್ ಯಾರ್ಯಾರು ಅವೇಲ್ ಮಾಡ್ತಾಯಿದ್ರು ಅದನ್ನು ಯಾರ್ಯಾರು ಎಲಿಜಿಬಿಲಿಟಿ ಇದ್ದರು, ಅದು ಸ್ಟಾರ್ಟಪ್ ಇನ್ಸೆಂಟಿವ್ ಸ್ಕೀಮ್ಗೆ, ಅವ್ರಿಗೆ ಈ ವರ್ಷ ಲಾಸ್ಟ್ ಇತ್ತು, ಅಂದರೆ 31 March 2022 ಲಾಸ್ಟ್ ಇತ್ತು. ಅದನ್ನು ಒಂದು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 31/3/2023ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಬೆನಿಫಿಟ್ನ ಅವೇಲ್ ಮಾಡಲಿಕ್ಕೆ. ನೆಕ್ಸ್ಟ್ ಇನ್ಸೆಂಟಿವ್ ಫಾರ್ ಕನ್ಸೆಷನಲ್ ಟ್ಯಾಕ್ಸ್ ರೆಸ್ಯೂಮ್, ಅಂದರೆ ಅಂಡರ್ ಸೆಕ್ಷನ್ 115 BAB ಯಾರ್ಯಾರು ಬರ್ತಾರೆ, ಯಾರ್ಯಾರು ಅವೇಲ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ಒನ್ ಇಯರ್ ಎಕ್ಸ್ಟೆಂಡ್ ಆಗಿದೆ. ಅಂದರೆ ಮೊದಲಿದ್ದು 2023 31 March ಇತ್ತು, ಅದನ್ನು ಒಂದು ವರ್ಷಕ್ಕೆ ಎಕ್ಸ್ಟೆಂಡ್ ಆಗಿದೆ. ಅಂದರೆ 31 March 2024ಕ್ಕೆ ಎಕ್ಸ್ಟೆಂಡ್ ಆಗಿದೆ. ನೆಕ್ಸ್ಟ್ ವರ್ಚುವಲ್ ಡಿಜಿಟಲ್ ಅಸೆಟ್, ಎಕ್ಸಾಂಪಲ್ ಕ್ರಿಪ್ಟೋಕರೆನ್ಸಿಲಿ ಏನೇನು ಇನ್ಕಮ್ ಜನ್ರೇಟ್ ಆಗುತ್ತೆ, ಅಂದರೆ ನಾವು ಏನು ಸೇಲ್ ಮಾಡ್ತೀವಿ ಅದರಲ್ಲಿ ಜನ್ರೇಟ್ ಆಗುವಂಥ ಇನ್ಕಮ್ಗೆ 30% ಬರುತ್ತೆ ಅಂತ ಒಂದು ಬಜೆಟಲ್ಲಿ ಮಂಡನೆ ಆಗಿದೆ. ಇದರಲ್ಲಿ ಏನೇನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದ್ರ ಮೇಲೆ TDS 1% ಮಾಡಬೇಕು ಅಂತಲೂ ಸಹ ಇದರಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಇದು ನಾವು ಗಿಫ್ಟ್ ಕೊಟ್ಟರು ಸೇಲ್ ಅಂತ ಹೇಳಿದ್ರೆ ಗಿಫ್ಟ್ ಅಂದ್ರೂ ಅದು ಸೇಲ್ ಥರನೇ ಆಗುತ್ತೆ. ಅಂದರೆ ಗಿಫ್ಟ್ ಕೊಟ್ಟರು ಅದು ಟ್ಯಾಕ್ಸ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ಕಮ್ ಟ್ಯಾಕ್ಸ್ ಲ್ಯಾಬ್. ಇದು ಎಲ್ಲರೂ ಕಾತರತೆಯಿಂದ ಕಾಯ್ತಾಯಿದ್ರು. ಈ ಸಲ ಏನಾದರೂ ಬಜೆಟಲ್ಲಿ ಸೇವಿಂಗ್ಸ್ ಅದರಲ್ಲಿ ಏನಾದರೂ ATCನಲ್ಲಿ ಏನಾದರೂ ಇನ್ಕ್ರೀಸ್ ಮಾಡ್ತಾರಾ, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ತಾರಾ, ಸ್ಲ್ಯಾಬ್ ರೇಟ್ ಏನಾದರೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತಾ ಅಂಥೇಳಿ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಈ ಬಜೆಟಲ್ಲಿ ಯಾವುದೇ ಥರ ಬದಲಾವಣೆ ಆಗಿಲ್ಲ. ಅದು ಏನು ಫೈನಾನ್ಷಿಯಲ್ ಇಯರ್ 2021-22ನಲ್ಲಿ ಏನಿತ್ತು ಫೈನಾನ್ಷಿಯಲ್ ಇಯರ್, ಅದನ್ನೇ 22-23ಗೆ ಕಂಟಿನ್ಯೂ ಮಾಡಿದ್ದಾರೆ. ಯಾವುದೇ ಥರ ಚೇಂಜಸ್ ಆಗಿಲ್ಲ. ಅಂದರೆ 2.5 ಲಕ್ಷ ತನಕ ನಿಲ್ಲಿತ್ತು, 2.5 ಲಕ್ಷದಿಂದ 5 ಲಕ್ಷಕ್ಕೆ 5%, 5 ಲಕ್ಷದಿಂದ 10 ಲಕ್ಷಕ್ಕೆ 20%, 10 ಲಕ್ಷದ ಮೇಲೆ 30%. ಇದು ಓಲ್ಡ್ ರೆಸ್ಯೂಮಲ್ಲಿ ಇತ್ತು. ಅದೇ ಥರ ನ್ಯೂ ರೆಸ್ಯೂಮಲ್ಲಿ 2.5 ಲಕ್ಷಕ್ಕೆ ನಿಲ್ಲಿತ್ತು, 2.5 ಲಕ್ಷದಿಂದ 5 ಲಕ್ಷಕ್ಕೆ 5%, 5 ಲಕ್ಷದಿಂದ 7.5 ಲಕ್ಷಕ್ಕೆ 10%, 7.5 ಲಕ್ಷದಿಂದ 10 ಲಕ್ಷಕ್ಕೆ 15%, 10 ಲಕ್ಷದಿಂದ 12.5 ಲಕ್ಷಕ್ಕೆ 20%, 12.5 ಲಕ್ಷದಿಂದ 15 ಲಕ್ಷಕ್ಕೆ 25%, ಮತ್ತು 15 ಲಕ್ಷದ ಮೇಲೆ ಯಾರ್ಯಾರ್ದು ಇನ್ಕಮ್ ಬರುತ್ತೆ ಅವ್ರಿಗೆ 30% ಸ್ಲ್ಯಾಬ್ ರೇಟ್ ಅಂಥೇಳಿ ಏನಿತ್ತು ಅದನ್ನೇ ಕಂಟಿನ್ಯೂ ಆಗಿದೆ. ಇದರಲ್ಲಿ ಇನ್ನೊಂದು 87 ರಿಬೇಟ್ ಸೆಕ್ಷನ್ 87A ಅದು ಕಂಟಿನ್ಯೂ ಆಗುತ್ತೆ. ಅದರಲ್ಲೇನು ಚೇಂಜಸ್ ಆಗಿಲ್ಲ. ಯಾರ್ಯಾರ್ದು ಇನ್ಕಮ್ಮು ಬಿಲೋ 5 lakh ಒಳಗಡೆ ಇರುತ್ತೆ ಅವ್ರಿಗೆ ಎಲ್ಲರೂ ಆ ರಿಬೇಟ್ ಅಪ್ಲಿಕಬಲ್ ಆಗುತ್ತೆ. ಮತ್ತು ಯಾರ್ಯಾರ್ದು ಏನಾದರೂ ಸೇವಿಂಗ್ಸ್ 1,50,000 ATC ಅಂದರೆ ಎಕ್ಸಾಂಪಲ್ NPS ಆಗಿರ್ಬೋದು, ಫಿಕ್ಸೆಡ್ FD ಆಗಿರ್ಬೋದು, ಟ್ಯೂಷನ್ ಫೀಸ್ ಆಗಿರ್ಬೋದು, ಬೇರೆ ಆ ಥರದವು ಏನಾದರೂ ಸೇವಿಂಗ್ಸ್ 1.5 ಲಕ್ಷ ಇತ್ತು ಅಂತಂದರೆ ಅದು ಟೋಟಲ್ ಇನ್ಕಮ್ ಬಂದು 6.5 ಲಕ್ಷ ಆಗುತ್ತೆ. ಸೊ ಅವ್ರೂ ಈ ಅಂದರೆ ಅವ್ರಿಗೆ ಯಾವುದೇ ಥರ ಟ್ಯಾಕ್ಸ್ ಬರೋಲ್ಲ. ಅವ್ರಿಗೂ ಎಕ್ಸಾಮ್ಷನ್ ಇರುತ್ತೆ. 87 ರಿಬೇಟ್ 87A ಅಪ್ಲಿಕಬಲ್ ಆಗುತ್ತೆ.
ಸೊ ಈ ಥರ ಮುಖ್ಯವಾದ ಬದಲಾವಣೆಗಳು ಇವತ್ತು ನಡೆದಂಥ ಬಜೆಟ್ನಲ್ಲಿ ಬಂದಿದೆ. ಸೊ ಇದೇ ಥರ ಇನ್ಫಾರ್ಮೇಷನ್ಸ್ಗೆ ಬೇಕಾದರೆ ನೀವು ಕಾಮೆಂಟ್ ಮಾಡ್ಬೋದು. ಏನಾದರೂ ಇತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಎಂಕರೇಜ್ ಮಾಡಿ. ಥ್ಯಾಂಕ್ ಯು.